ಇವತ್ತು ಸುವರ್ಣಾಕ್ಷರದಲ್ಲಿ ಬರೆಯೋ ದಿನ. ಯಾಕಂದರೆ ನಮ್ಮ ಮಹಾಲಕ್ಷ್ಮಿ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ಗದಾಧಾರಿ ಹನುಮಾನ್ ಅವ್ರ ಸನ್ನಿಧಾನದಲ್ಲೇ ನಡೀತಾ ಇರೋ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ನರಸಿಂಹರಾವ್ ಸಾರು, ನಮ್ಮ ಹೈಕಮಾಂಡ್ ಸಾರಾ ಗೋವಿಂದ ಸಾರು, ನಮ್ಮ ಸೆಕ್ರೆಟ್ರಿಗಳು ಕೇಶವನ್ ಕುಮಾರಣ್ಣವರು, ಆಮೇಲೆ ನಾವೇ ಫೋರ್ಸ್ ಮಾಡಿ ನಮ್ಮ ರವಿ ಕಿರಣ್ ಹೀರೋ ಮಾಡಪ್ಪ ಅಂತೇಳಿ ತಾರಕಾಸುರ ಸ್ಟಾರ್ಟ್ ಮಾಡಿಸಿದ್ದು. ರಥಾವರ ಪಿಕ್ಚರ್ ಸೂಪರ್ ಹಿಟ್ ಆಯಿತು. ಆ ಡೈರೆಕ್ಟ್ರನ್ನ ಕರ್ಕೊಂಡೋಗಿ ಇಂಟರ್ವ್ಯೂ ಮಾಡಿಸಿ ಆ ಪ್ರಾಜೆಕ್ಟ್ ಮಾಡಿಸಿ ಯಶಸ್ವಿಯಾಗಿ ಇವತ್ತು ಚಿತ್ರರಂಗದಲ್ಲಿ ನಮ್ಮ ಹೀರೋ ಬೆಳಗ್ತಾವ್ರೆ. ಅವರು ನಮ್ಮ ನರಸಿಂಹರವರು ಎಕ್ಸಿಬಿಟ್ರು, ನಮ್ಮದು ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟ್ರು, ಈಗ ಹೀರೋ ಬೇರೆ. ಮೊನ್ನೆ ಒಂದು ಪಿಕ್ಚರಲ್ಲಿ ಸ್ವಾಮೀಜಿ ಆ್ಯಕ್ಟಿಂಗ್ ಬೇರೆ ಮಾಡಿದ್ರು. ಎಲ್ಲ ಸಿಂಪ್ಟಮ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ನಡುವೆ. ಆಮೇಲೆ ಈಗ ನಮ್ಮ ವಾಣಿಜ್ಯ ಮಂಡಳಿ ಟೀಮಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಪಟೇಲ NM ಸುರೇಶ್ ಅವರು ನಮಗೆ ಒಂದು ಫಂಡ್ ಅಂತ ಅದನ್ನು 1 to ಡಬಲ್ ಮಾಡಿ, ನಮ್ಮ ಕುಮಾರಣ್ಣನೂ ನಮ್ಮ ಗೋವಿಂದಣ್ಣವ್ರು ಮಾಡಿದ್ದು ಇದನ್ನು 1 to ಡಬಲ್ ಮಾಡಿ ಒಳ್ಳೆ ಕೆಲಸಕ್ಕೆ ಮುನ್ನುಡಿ ಆಗ್ಬಿಟ್ಟು ಹೋದರು. ಕಲ್ಯಾಣ ಇದೆಯಣ್ಣ, ಅಂಡರ್ಸ್ಟ್ಯಾಂಡಿಂಗ್ ಅನ್ಕೊಂಡೆ. ಓಕೆ ಚಿನ್ನ, ಓಕೆ. ಕಲ್ಯಾಣ ನಿಧಿನ ಡಬಲ್ ಮಾಡಿದ್ರು. ನಾನು ಎಲ್ಲಿ ಹೇಳಿದ್ರೆ ಅಣ್ಣ ಬೈತಾರ ಅಂದ್ಕೊಂಡೆ, ಹೇಳು ಅಂದಮೇಲೆ ಇನ್ನೂ ಜೋರಾಗಿ ಹೇಳ್ಬಿಡ್ತೀನಿ. ಅವ್ರು ಸುರೇಶ್ ಅವರು ಮಾಡಿದ್ದು ಗಳಿಗೆಯಿಂದ ಅದೇ ಥರ ನೆಕ್ಸ್ಟು ನಮ್ಮ ನರಸಿಂಹರವ್ರು ಬಂದರು. ಅವ್ರ ಪೀರಿಯಡಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತಾಯಿದೆ. ಎಕ್ಸಾಂಪಲು ನಾನು 200 ರೂಪಾಯಿ ಟಿಕೆಟು ಎಲ್ಲ ಯಾವುದೇ ಚಿತ್ರಕ್ಕೆ ಮೀರುವಂತಿಲ್ಲ ಅಂತ ಅನೌನ್ಸ್ಮೆಂಟ್ ಆಯಿತು. ಇನ್ನು ಹಲವಾರು ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ. ಅದೇ ಥರ ಈಗ ಸುಮಾರು ಒಳ್ಳೆ ಕಾಲ ಸಿನಿಮಾಗೆ ಶುರುವಾಗ್ತಾ ಇದೆ. ಈಗ 18ನೇ ತಾರೀಕಿಂದ ಒಳ್ಳೊಳ್ಳೆ ಪಿಕ್ಚರ್ಗಳು ಎಲ್ಲ ಥಿಯೇಟ್ರುಗಳು ಫುಲ್ಲಾಗಿ ಒಳ್ಳೆ ಕಲೆಕ್ಷನ್ಗಳು ಬಂದು, ಹಿಂದುಗಡೆ ಸ್ವಲ್ಪ ಇದ್ದಿದ್ದೆಲ್ಲ ಈಗೆಲ್ಲ ಕರೆಕ್ಟಾಗಿ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಲೆವೆಲ್ಗೆ ಹೋಗ್ತದೆ. ಇದು ಹಿಂದುಗಡೆ ಇದೇ ಥರ ಆಗಿತ್ತು ಮೊದಲು. ಒಂದು ನಮ್ಮ ಉಪೇಂದ್ರ ಪಿಕ್ಚರ್ ಇದ್ದಕ್ಕೆ ಮೊದಲು ಒಂದು 3 ತಿಂಗಳು ಯಾವ ಪಿಕ್ಚರ್ ಓಡಲೇ ಇಲ್ಲ. ಉಪೇಂದ್ರ ಬಂತು, ಆಮೇಲೆ ಹಂಗೆ ರೈಸ್ ಆಗೋಯ್ತು. ಆಮೇಲೆ ಒಂದು 2 ತಿಂಗಳು ಯಾವುದೂ ಇರಲಿಲ್ಲ. ಕನಸುಗಾರ ಬಂತು, ಅದು 50 ವಾರ, ಅದು ಕಪಾಲಿ ಗೋಡೌನ್ ಥಿಯೇಟ್ರಲ್ಲಿ ನಮ್ಮ ಕನಸುಗಾರ ಗೋವಿಂದಣ್ಣವ್ರ ಪಿಕ್ಚರು. ಹಿಂಗೆ ಆಮೇಲೆ ನಮ್ಮ ಮುಂಗಾರು ಮಳೆ ಬಂತು, ದುನಿಯಾ ಬಂತು. ಆವಾಗ ಬಿದ್ದು ಹಂಗೆ ಎದ್ದೇಳ್ತದೆ, ಎಕ್ಸ್ಕ್ಯೂಸ್ ಮಿ ಮೈ ಡಿಯರ್, ನಮ್ಮ ಪ್ರೇಮ್ದು. ಹಿಂಗೆ ಆವಾಗ ಇದು ಬಿದ್ದು ಗಾಳಿಪಟದ ಥರ ಬಿದ್ದು ಆಮೇಲೆ ಆಡ್ತಾ ಇರ್ತದೆ ಸಿನಿಮಾ ರಂಗಕ್ಕೆ. ಮಾಣಿಕ್ಯ, ನಮ್ಮ ಕುಮಾರಣ್ಣಂದು, ಅದೇ ಹಲವಾರು ಇದೆ. ಆಮೇಲೆ ಯಾರ್ದು ಹೇಳಲಿಲ್ಲ ಅಂತ ಅಂದ್ಕೊಂಬೇಡಿ. ಹಿಂಗೆ ಗಾಳಿಪಟದ ಥರ ಕೆಳಗಡೆ ಬರ್ತದೆ, ಮೇಲೆ ಹೋಗ್ತದೆ, ಆವಾಗಲೇ ಇಂಡಸ್ಟ್ರಿ ಹತ್ತೋದು. ಈ ನಡುವೆ ಅಂತೂ ಸುಮಾರು ಜನ ಹೊಸ ಪ್ರೊಡ್ಯೂಸರ್ಸು, ಹೊಸ ಡೈರೆಕ್ಟ್ರುಗಳು ಉದ್ಯಮಕ್ಕೆ ಬರ್ತಾವ್ರೆ. ಇವ್ರಿಗೆಲ್ಲ ನಾವು ಸುಸ್ವಾಗತ ಕೋರಿ, ಯಾರು ಏನೇ ಇದ್ದಿದ್ರು ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತದೆ. ಒಳ್ಳೊಳ್ಳೆ ಕೆಲಸಗಳನ್ನ ಸಹಿಸಲಾಗದವರು ಅದನ್ನು ಇದು ಮಾಡಿಕೊಂಡು ವಿರೋಧ ಮಾಡಿದ್ದೀರ. ಚಿತ್ರೋದ್ಯಮ ಅಭಿವೃದ್ಧಿಗೆ ಸಹಕರಿಸಿ. ಯಾರೂ ಇದು ಮಾಡ್ತಾಡೋದಾಗಲಿ, ಲೂಸ್ ಸ್ಟಾಕು ಇದೆಲ್ಲ ದಯವಿಟ್ಟು ಬೇಡ. ಎಲ್ಲ ಒಂದಾಗಿ ಒಗ್ಗಟ್ಟಲ್ಲಿ ಬಲ ಇದೆ. ಇದು ಮಾಡಿ ಇಂಡಸ್ಟ್ರಿ ಅಭಿವೃದ್ಧಿಗೆ ದುಡಿಯೋಣ. ಈ ಚಿತ್ರ ಯಶಸ್ವಿಯಾಗಿ ಇನ್ನೂ ಈ ಹೊಸ್ದಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಫಸ್ಟ್ ಪಿಕ್ಚರ್ ಅಂತ ಪಕ್ಕದಲ್ಲಿ ಕೇಳಿದೆ. ಈ ಟೀಸರ್ ನೋಡಿದ್ರೇ ಅವರು ಉದ್ಯಮಕ್ಕೆ ಒಳ್ಳೆ ಡೈರೆಕ್ಟ್ರು ಬರ್ತಾ ಇದ್ದಾರೆ. ಎಂಟ್ರಿ ಸ್ಟಾರ್ ವಿಲ್ ಶೈನ್ಸ್ ಓನ್ಲಿ ನೈಟ್, ಡೈರೆಕ್ಟರ್ ವಿಲ್ ಶೈನ್ಸ್ ಬೋತ್ ಡೇ ಆ್ಯಂಡ್ ನೈಟ್. ಅವ್ರಿಗೆ ಸುಸ್ವಾಗತ ಇಂಡಸ್ಟ್ರಿಗೆ. 106 ಪಿಕ್ಚರ್ ಮಾಡಿ ಒಳ್ಳೆಯದಾಗಲಿ. ಹಂಗೆ ನಮ್ಮ ಪ್ರೊಡ್ಯೂಸರ್ಸು ಇಬ್ಬರು ಪಾರ್ಟ್ನರ್ಸು, ಅವ್ರಿಗೆ ತುಂಬ ಇದಾಗಲಿ. ಬಸವರಾಜ್ ಸಾರು, ರೇಣುಕಾ ಪ್ರಸಾದ್ ಅವರು. ಬಸವರಾಜ್ ಸಾರು ಮೊದಲಿಂದ ಪರಿಚಯ, ಈಗ ಹೊಸದಾಗಿ ರೇಣುಕಾ ಅವ್ರನ್ನ ನೋಡಿದ್ರಿ, ಅದೊಂದು ಸಂತೋಷ. ಅವರು ಮಾಡಿರೋ ಕಷ್ಟ, ಆಮೇಲೆ ಅವ್ರ ಸೆಲೆಕ್ಷನ್ಸು ಇದೆಲ್ಲ ಈ ಟೀಸರಲ್ಲಿ ಕಾಣ್ತು ನಮಗೆ. ನಮ್ಮದು ಲಕ್ಕಿ ಆ್ಯಂಡ್ ನಮ್ಮ ಹೈಕಮಾಂಡ್ ಗೋವಿಂದಣ್ಣವ್ರ ಕೈಯಿಂದ ಆದಾಟಿಗೆ ಅದಕ್ಕೊಂದು ಇದಿದೆ ಅಂತ ಗೊತ್ತಾಯಿತು. ಅದು 11 ಗಂಟೆ 11 ನಿಮಿಷ ಆಂಜನೇಯ ಸನ್ನಿಧಾನದಲ್ಲಿ. ನಮ್ಮ ಮಾಜಿ ಪಟೇಲ್ ಅವ್ರು ಬೇರೆ ಬಂದರು. ನಮ್ಮ ನರಸಿಂಹರವ್ರ ಮಗನಿಗೆ ಒಳ್ಳೆಯದಾಗಲಿ. ನಾನು 2 ಮಾತು ಮುಗಿಸಿ ಇದು ಮಾಡ್ತೀನಿ ಸರ್. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ಸುರೇಶ್ ಸರ್.
ಎಲ್ರಿಗೂ ನಮಸ್ಕಾರ. ಒಳ್ಳೆ ಆಂಜನೇಯ ಸನ್ನಿಧಾನದಲ್ಲಿ ಗದಾಧಾರಿ ಹನುಮಾನ್ ಏನು ಟೀಸರ್ ರಿಲೀಸ್ ಮಾಡಿದ್ರು, ಭಾಳ ಸಂತೋಷ ಆಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರಾ ಗೋವಿಂದ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ಅವ್ರ ಬಗ್ಗೆ ಯಾವತ್ತೂ ಯಾವಾಗಲೂ ನಮ್ಮೆಲ್ಲರೂ ಗೌರವ ಇದೆ. ಅವ್ರ ಕೈಯಲ್ಲಿ ಏನು ಇವತ್ತು ಗದಾಧಾರಿ ಸಿನಿಮಾದ ಟೀಸರ್ ರಿಲೀಸ್ ಮಾಡಿದ್ರು ಅತ್ಯಂತ ಯಶಸ್ವಿ ಆಗಲಿ. ಈ ಸಿನಿಮಾದ ಬಗ್ಗೆ ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ. ನಾನು 2 ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ನಿನ್ನೆ ಹೋಮ್ ಡಿಪಾರ್ಟ್ಮೆಂಟ್ ಆಗಿರೋದು 200 ರೂಪಾಯಿ ಟಿಕೆಟಿಗೆ ಅದಕ್ಕೆ ಕೊಟ್ಟರು ಅಂತ ಭಾಳಷ್ಟು ಜನ ಮಧ್ಯದಲ್ಲಿ ನಾನು ಮೀಡಿಯಾದಲ್ಲಿ ಕೇಳ್ತಾ ಇದ್ದೀನಿ, ವಾಟ್ಸಪ್ನಂತ ಮಾತಾಡ್ತಾ ಇದ್ದೀನಿ. 2016 ಸತತವಾಗಿ ಮುಖ್ಯಮಂತ್ರಿಗಳ ಒಡನಾಟ ಹಿಡ್ಕೊಂಡು ಕಷ್ಟಪಟ್ಟು ಹೋಮ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಮಾಡಿದ್ದು. ಇದಕ್ಕೆ ಏನೋ ಶೇರ್ ಸಿಗಬೇಕು ಅಂದರೆ ಸಾರಾ ಗೋವಿಂದ್ ಅವರಿಗೆ. ನಾನು ಕೂಡ ಅವರು 2016 ಕಾರ್ಯದರ್ಶಿ ಆಗಿದ್ದೆ. ನಾನು ಭಾಳ ಜನ ಬಂದು ಯಾರೋ ನಾವು ಮಾಡಿದೆ, ನೀನು ಮಾಡಿದೆ, ಬಟ್ ಅವ್ರಿಗೆ ಯಾವುದು ಕ್ರೆಡಿಟ್ ಬೇಕಾಗಿಲ್ಲ. ಅವ್ರು ಕನ್ನಡದಲ್ಲಿ ಯಾವತ್ತೂ ನಿಸ್ವಾರ್ಥ ಭಾವನೆಯಿಂದ ಚಿತ್ರರಂಗದ ಒಳ್ಳೇದಾಗಬೇಕು. ಯಾಕಂದರೆ ಈ ಸನ್ನಿಧಾನದ ಸುಳ್ಳು, ನಾನು ಆಂಜನೇಯನ ಮನೆ ದೇವರು, ನಾನು ಸುಳ್ಳು ಹೇಳಲ್ಲ. ಅವ್ರಿಗಿರೋಷ್ಟು ಆಸಕ್ತಿ ಚಿತ್ರರಂಗದ ಬಗ್ಗೆ, ನಿರ್ಮಾಪಕರಿಗೆ, ವಾಣಿಜ್ಯ ಬಗ್ಗೆ ಯಾರೂ ಭವಿಷ್ಯ ಇರೋದಿಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರ ಹೇಳ್ತಾ ಇದ್ದರೆ ನನ್ನ ಅನುಭವ, ವೈಯಕ್ತಿಕ ಅನುಭವ. ದಯವಿಟ್ಟು ಅವ್ರು ಯಾವತ್ತೂ ಯಾವಾಗಲೂ ಸ್ವಾರ್ಥ ಭಾವನೆ ನೀವು ಮಾಡ್ಕೊಳ್ಳಿ. ನಾನೇ ಮಾಡಿದ್ದೀನಿ, ನೀವೇ ಮಾಡಿದ್ದೀನಿ, ಅವ್ರದ್ದೇ ಮಾಡಿದ್ದೀನಿ ಬೇಡ. ನನಗೆ ಗೊತ್ತಿರೋ ವಿಚಾರವಾಗ 200 ರೂಪಾಯಿ ಟಿಕೆಟ್ ಇವತ್ತೇಂದ್ರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗಾಗಲೇ ಇನ್ನೂ 15 ಡೇಸ್ ಟೈಮ್ ತೊಗೊಂಡಿದ್ದಾರೆ. ಇನ್ನೂ ಏನೂ ಆಗಿದೆ, ಏನೇನೋ ಮಾತಾಡಿ ಆಗೋವಂಥ ಕೆಲಸಕ್ಕೆ ಅಡಚಣೆ ಮಾಡೋವಂಥ ಕೆಲಸ ಮಾಡಬೇಡಿ ಅಂತ ತಮ್ಮ ಮಾಧ್ಯಮದ ವರ್ಗ ಕೇಳ್ಕೊಂತ. ಯಾಕಂದರೆ ಈಗಾಗಲೇ ಆಗಿದೆ, ಹಿಂದೆ ಆದಾಗ ಏನಾಯಿತು ಅಂತ ಗೊತ್ತು. ಇನ್ನು ಇಂಪ್ಲಿಮೆಂಟ್ ಆಗೋ ತನಕ ದಯವಿಟ್ಟು ಕೈ ಮುಗಿದು ಕನ್ನಡ ಚಿತ್ರರಂಗದ ಏಳಿಗೆಯಾಗಿ ನೋಡಿ. ನಮ್ಮವ್ರಿಗೆ ಹೇಳ್ತೆ, ನಮ್ಮವ್ರಿಗೆ ಇನ್ಯಾರೂ ಇಲ್ಲ, ನಮ್ಮವರು ಅಂತ ಕೆಲಸ ಮಾಡೋವಂಥ ಮಾಡಬೇಡಿ ದಯವಿಟ್ಟು. ನಾನು ಯಾರಿಗೂ ದೋಷಣೆ ಮಾಡ್ತಾ ಇಲ್ಲ, ಇನ್ಯಾರಿಗೂ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ. ಕೆಲಸ ಆಗೋವಂಥದ್ದಕ್ಕೆ ಅಡಚಣೆ ಮಾಡೋಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಚಿತ್ರರಂಗ ಬೆಳಿಬೇಕು, ಉಳಿಬೇಕು, ಇನ್ನು ಮುಂದಿನ 50 ವರ್ಷದ ಭವಿಷ್ಯ ನೋಡಬೇಕು ಅಂದರೆ ಇಂಥ ವ್ಯಕ್ತಿಗಳು ಇವರಿದ್ದಾರೆ, KV ಚಂದ್ರಶೇಖರ್ ಇದ್ದಾರೆ. ಅವರೆಲ್ಲ ನಿಜವಾಗ್ಲೂ ಚಿತ್ರರಂಗಕ್ಕೆ ನರಸಿಂಹರು ಹೇಳ್ತಾರೆ, ಕನ್ನಡ ಬರಲ್ಲ, ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾರೆ. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಏನು ಗೊತ್ತಂದರೆ 3, 4, 5, 6 ಸಿನಿಮಾ ಮಾಡಿದ್ದಾರೆ, 8 ಸಿನಿಮಾ ಮಾಡಿದ್ದಾರೆ. ಪ್ಲಸ್ 3 ಥಿಯೇಟ್ರ್ಗಳನ್ನು ಕನ್ನಡ ಚಿತ್ರರಂಗದ ಕನ್ನಡಕ್ಕೋಸ್ಕರ ಮಾಡಿದ್ದಾರೆ. ಸಿನಿಮಾ ರಂಗದ ಅವ್ರ ಕೊಡುಗೆ ತುಂಬ ಇದೆ. ಸುಮ್ಮನೆ ಒಬ್ಬ ಮನುಷ್ಯನ ದೋಷಣೆ ಮಾಡೋದು, ಅವ್ನು ಸರಿ ಇಲ್ಲ, ಅವ್ನು ಕನ್ನಡ ಬರ, ಇದು ಕರ್ನಾಟಕದ ಹುಟ್ಟಿ ಬೆಳೆದು ಕಷ್ಟಪಟ್ಟು 100 ರೂಪಾಯಿದಿಂದ ಲಕ್ಷದಿಂದ ಕೋಟಿ ಮಾಡ್ಕೊಂಡು ಏನೋ ಚೆನ್ನಾಗಿದ್ದಾರೆ. ಅದಕ್ಕೆ ಆಶೀರ್ವಾದ ಮಾಡಬೇಕು. ಅದೇ ಥರ ಅವ್ರ ಮಗ ರವಿ ಕಿರಣ್ ಇದ್ದಾರಲ್ಲ, ತುಂಬ ಸಂಭಾವಿತ, ನಡತೆ, ವಿಧೇಯತೆ, ಸಂಸ್ಕಾರ ಎಲ್ಲ ಇದೆ. ಒಳ್ಳೆ ಆ್ಯಕ್ಟಿಂಗ್ ಇದೆ. ಗದಾಧಾರಿ ಹನುಮಾನ ಏನು ಸಿನಿಮಾ, ಈ ಪ್ರೊಡ್ಯೂಸರ್ ಬಸವರಾಜು ಮತ್ತು ಅವರು ರೇಣುಕಾ ಪ್ರಸಾದ್ ಅವರು ಧೈರ್ಯವಾಗಿ ಬಂಡವಾಳ ಹಾಕಿದ್ದಾರೆ. ನೀವು ಬಂಡವಾಳದ 2ರಷ್ಟು ದುಡ್ಡು ಖಂಡಿತ ಬರುತ್ತೆ. ಯಾಕಂದರೆ ಒಳ್ಳೆಯ ದಿನ ಒಳ್ಳೆಯ ಜಾಗದಲ್ಲಿ ಹನುಮಾನ್ ಮಂದಿರ ಮಾಡ್ತಾ ಇದ್ದೀರಾ. ಸಾರಾ ಗೋವಿಂದರ ಆಶೀರ್ವಾದ, ಬೆಂಬಲ ನಿಮಗೆಲ್ಲ ಇದೆ. ನಮ್ಮ ಶಿಲ್ಪಾ ಶ್ರೀನಿವಾಸರು ಹೇಳಿದ್ರು, ಪಟೇಲ ಅಂತಾರೆ, ಫಸ್ಟ್ ಪಿಕ್ಚರ್ ಪಟೇಲ, ಆಮೇಲೆ ಎಕ್ಸ್ಕ್ಯೂಸ್ ಮಾಡಿದ್ದು. ನಾನು ವಾಣಿಜ್ಯ ಮಂಡಳಿ ವೆಲ್ಫೇರ್ ಫಂಡು ಕ್ರಿಯೇಟ್ ಮಾಡೋದು ಸಾರಾ ಗೋವಿಂದು ಪ್ಲಸ್ ನಮ್ಮ ಕುಮಾರ್ ಅವರು ಮಾಡಿ ಫಂಡ್ನ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಮಾಡಿದಾಗ ಯಾವುದೋ ಒಂದು ಸಂದರ್ಭನ ಯುಟಿಲೈಸ್ ಮಾಡಿಕೊಂಡು ಇವರೆಲ್ಲ ಅನುಮತಿ ಕೊಡ್ಕೊಂಡು ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಹಣ್ಣು ತಗೊಂಡು 2 ಲಕ್ಷ ಹೇಳಿದ್ರೆ ಡೆತ್ ಫಂಡ್ನ, ವೆಲ್ಫೇರ್ ಫಂಡ್ನ 4 ಲಕ್ಷ ಮಾಡುವಂಥದ್ದಕ್ಕೆ ಕಾರಣಭೂತರಾದ ಎಲ್ಲ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು, ಸಾರಾ ಗೋವಿಂದ್ ಅವರು, ಎನ್ ಕುಮಾರ್ ಅವರು, ಎಲ್ಲ ಕಾರ್ಯಕಾರಿ ಸಮಿತಿ. ನಂದಲ್ಲ, ಅದು ಭಗವಂತರ ಪ್ರೇರಣೆ ಇತ್ತು, ಆ ಸಂದರ್ಭ ಇತ್ತು. ಮುಂದೆ ಮಾಡೋಕ್ಕಾಗೋದು ಕಷ್ಟ ಇದೆ. ಗೋವಿಂದರು ಬೈತಾ ಇರ್ತಾರೆ, ಏನೇ ಮಾಡಿಬಿಟ್ಟೆ ಅಂತ. ಮಾಡಿದ್ಮೇಲೆ ಉಳಿಸುವಂಥ ಕೆಲಸ ಮಾಡಿಸಿ ಅನ್ನೋದು ಕೇಳ್ಕೊಂಡಿದ್ದೀನಿ. ನಮ್ಮ ವೆಲ್ಫೇರ್ ಫಂಡ್ನ ಇನ್ನೂ 4 ರಿಂದ 8 ಮಾಡೋವಂಥದ್ದು ಯಾವುದೋ ಒಂದು ದಾರಿ ಇದ್ದರೆ ನಿಮ್ಮೊಬ್ಬರ ಕೈಲಿ ಆಗೋದು, ಅದು ಮಾಡಿ ಅಂತ ಹೇಳ್ತಾ, ಗದಾಧಾರಿ ನಮ್ಮ ಡೈರೆಕ್ಟ್ರು, ಹೊಸ ಡೈರೆಕ್ಟ್ರು, ನಿಜವಾಗ್ಲೂ ಆ ಎಂಟೈರ್ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ. ಖಂಡಿತವಾಗ್ಲೂ ಈ ಸಿನಿಮಾ ನೀವು ಚೆನ್ನಾಗಿ ಮಾಡಿರ್ತೀರ ಅಂತ ಅನ್ಸುತ್ತೆ. ಯಾಕಂದರೆ ರವಿ ಕಿರಣ್ ಇಸ್ ವೆರಿ ಲಕ್ಕಿ ಫೆಲೋ. ಅವರು ಎಷ್ಟು ಸಂಭಾವಿತ ಅಂದರೆ ಒಂದು ಸ್ವಲ್ಪನೂ ಅಹಂಕಾರ ಇಲ್ಲ. ಅವ್ರ ಮೇಲೆ ಬಂಡವಾಳ ಆಗಿದ್ರಲ್ಲ ಇವರಿಬ್ಬರು. ನಿಜವಾಗ್ಲೂ ಇವ್ರಿಗೆ ಚಪ್ಪಾಳೆ ಮೂಲಕ ನಾವು ಅಭಿನಂದಿಸಬೇಕು ಇವರಿಗೆ. ಯಾಕಂದರೆ ಸಿನಿಮಾ ಮಾಡಿ ಹುಡುಗಾಟ ಅಲ್ಲ. ಇವತ್ತಿನ ಕಾಲದಲ್ಲಿ ಕನ್ನಡ ಸಿನಿಮಾಗಳನ್ನ ತುಳಿಯುವಂಥ ಕೆಲಸ ಆಗ್ತದೆ, ಬೆಳೆಸುವಂಥ ಕೆಲಸ ಮಾಡೋಕ್ಕೆ 200 ರೂಪಾಯಿ ಮಾಡುವಂಥ ಕೆಲಸ ಮಾಡೋದು ಭಾಳ ಶ್ಲಾಘನೀಯ. ಏನೇ ಆಗಲಿ, ನನ್ನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ಸಾರಾ ಗೋವಿಂದರೇ ತನ್ನ ಅಭಿನಂದನೆ ಹೇಳ್ತಾ, ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಹಾಕಿದ ಬಂಡವಾಳ 2ಕ್ಕೆ 3ರಷ್ಟು ಬಂದು ಇನ್ನೂ 10-6 ಸಿನಿಮಾ ಮಾಡುವಂಥ ಶಕ್ತಿ ಪ್ರೊಡ್ಯೂಸರ್ ಕೊಡಲಿ. ನಮ್ಮ ರವಿ ಕಿರಣ್ ಕನ್ನಡ ಚಿತ್ರ ಒಂದು ದೊಡ್ಡ ಹೀರೋ ಆಗಲಿ ಅಂತ ಹೇಳ್ತಾ, ಆ ನಿರ್ದೇಶಕ ಒಳ್ಳೇದಾಗ್ತಾ ಹೇಳ್ತಾ ನಾನು 2 ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. Media people, thank you for covering this event, and thank you for promoting our movie Gadadhari Hanuman, and thank you the guests on the stage.
Thank you, sir, everyone, for blessing us in this event. ವಿರಪ್ ಸ್ಟುಡಿಯೋಸ್ ಈ ಬ್ಯಾನರ್ನಲ್ಲಿ ಗದಾಧಾರಿ ಹನುಮಾನ್ ಮೂವಿ ಶುರು ಆಗಿದೆ. ಬಸವರಾಜ್ ಸರ್, ವೆನ್ ಐ ಮೆಟ್ ಹಿಮ್, ವಿ ಹ್ಯಾಡ್ ಎ ಗುಡ್ vibration. We thought of making a good movie, big movie. And Renuka Prasad sir, I thank him for joining us. And then Ravi sir, I thank him for joining us and doing this movie. He had done a best job for this movie. His performance is ultimate. And my heroine Harshita, he done a fantastic job. And my team, my technicians, everybody did their parts very good. That's why this movie looks way better than we imagined. Thank you my team. Thank you Arun, my cameraman. Thank you Kishore, my editor. Thank you my CG team, Vinay and Rudresh. Thank you my music director Juda Sandy, and my engineers Rashekar sir and Rahul sir, Praveen sir, everyone. I thank everyone for this best work you have given for this movie. Thank you. ಥ್ಯಾಂಕ್ ಯು ಸರ್. ಮತ್ತೊಬ್ಬ ನಿರ್ಮಾಪಕರು ಇದರಲ್ಲಿ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅವರೆಲ್ಲ ಮಾಡ್ತಾರೆ, ಅದು ಗೊತ್ತಿದೆ. ಆದರೆ ಈ ಭಗವಂತನ ಸನ್ನಿಧಿಯಲ್ಲಿ ಅವ್ರ ಬಾಯಲ್ಲಿ ಬಂದ್ಬಿಡ್ತು, ಹೇಳಿ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಆಗಲೇ ಪ್ರಾರಂಭ ಮಾಡಿದ್ದಾರೆ. ಅದು ಲಾಂಚಿಂಗ್ ಇನ್ನೇನು ಎಷ್ಟು ದಿನ ಅಂತ ಗೊತ್ತಿಲ್ಲ, ಆಗಲಿ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಈಗಲೇ ಹಾರೈಸ್ತೀವಿ. ಮಾಧ್ಯಮದ ಮಿತ್ರರಿಗೆ ಇನ್ನೊಂದು 200 ರೂಪಾಯಿ ಟಿಕೆಟ್ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಾಳೆ ನಾಡಿದ್ದು ಒಂದು ಪ್ರೆಸ್ ಮೀಟ್ ಕರೀತಾರೆ. ಅಲ್ಲಿ ಸಂಪೂರ್ಣವಾದಂಥ ನಿಮಗೆ ಎಲ್ಲ ಮಾಹಿತಿನ ಅಲ್ಲಿ ಕೊಡ್ತೀವಿ. ಅಲ್ಲಿವರೆಗೂ ನಾವು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾ ಪ್ರಸಾದ್ ಅಂತ. ನಾನು ಮತ್ತು ಬಸವರಾಜ್ ಹುರ್ಕಡ್ಲಿ ಸೇರಿ ನಮ್ಮದು ಗದಾಧಾರಿ ಹನುಮ ಅಂತ ಒಂದು ಮೂವಿ ಮಾಡಿದ್ದೀವಿ. ಇದಕ್ಕೆ ನಮ್ಮ ರೋಹಿತ್ ಕೊಲ್ಲಿಯವರು ಡೈರೆಕ್ಷನ್ ಇದೆ, ಮತ್ತು ನಮ್ಮ ರವಿಕಿರಣ್ ಸರ್ ಅವರು ಇದಕ್ಕೆ ಹೀರೋ ಆಗಿದ್ದಾರೆ. ನಮ್ಮದು ನಾವು ಸ್ವಲ್ಪ ಮೈಕ್ ಹತ್ತಿರ ಇಟ್ಕೊಡಿ. ಈ ನಮ್ಮ ಚಿತ್ರಕ್ಕೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಸುಧಾ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ರೋಹಿತ್ ಕೊಹ್ಲಿ ಅವರು, ನಮ್ಮ ರವಿಕಿರಣ್ ಸರ್ ಅವರು, ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕಿರಣ್, ಕಲ್ಯಾಣ್, ಮತ್ತು ನಮ್ಮ ಕೊರಿಯೋಗ್ರಾಫರ್ ಅರುಣ್ ಅವರು ಮತ್ತು ಕೊರಿಯೋಗ್ರಾಫರ್ ಅವರು ಎಲ್ರಿಗೂ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಧನ್ಯವಾದಗಳನ್ನೇ ತಿಳಿಸಿದ್ರು, ಆದರೆ ರವಿ ಕಿರಣ್ ಅವರು ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ. ಪೂರ್ತಿ ಬಿಟ್ಕೊಡ್ಲಿಲ್ಲ ಅನ್ನೋ ಒಂದು ಚೂರಾರು ಹೇಳಬೇಕು ಸರ್. ಮಾಧ್ಯಮದವರಿಗೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಬಂದಿರೋ ಮಾಧ್ಯಮ ಮಿತ್ರರಿಗೆ, ಆಮೇಲೆ ಇಲ್ಲಿ ಬಂದಿರೋ ಸ್ಟೇಜ್ ಮೇಲೆ ಇರೋ ಎಲ್ಲ ಹಿರಿಯರಿಗೆ, ಸಾರೆ ಗೋವಿಂದ ಸರ್ಗೆ, ನಮ್ಮ ತಂದೆಯವ್ರಿಗೆ, ಎನ್ ಕುಮಾರ್ ಸರ್ಗೆ, ಶಿಲ್ಪಾ ಶ್ರೀನಿವಾಸ್ ಅವ್ರಿಗೆ, ಆಮೇಲೆ ಸುರೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ಗೆ. ಆಮೇಲೆ ಗದಾಧಾರಿ ಹನುಮಾನ್ ಮಾಡಬೇಕಾದ್ರೆ ಮುಖ್ಯ ಕಾರಣ ಪ್ರೊಡ್ಯೂಸರ್ ಆರ್ತಿ ಸರ್ ಮತ್ತು ಬಸವರಾಜ್ ಸರ್. ಅವರು ತುಂಬ ಪ್ಯಾಷನೇಟ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ದಯವಿಟ್ಟು ಮುಂದೆ ಸಿನಿಮಾ ಮಾಡ್ತಾಯಿರಿ, ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಥ್ಯಾಂಕ್ ಯು. ಏನಕ್ಕಂದರೆ 2023 ಫಿಲಮ್ ಶೂಟ್ ಮಾಡಿದ್ವಿ. 24 ಫೆಬ್ಗೆ ಶೂಟಿಂಗ್ ಮುಗೀತು. ಬಟ್ ಅಲ್ಲಿಂದ CGಗೆ ಒಂದು 4-5 ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ. ಅವರೆಲ್ಲೂ ಕಾಂಪ್ರಮೈಸ್ ಆಗದೆ ಒಂದು 4-5 ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಡೈರೆಕ್ಟ್ರು ಬಂದು ರೋಹಿತ್ ಅವರು ಕತೆ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಅನಿಸಿಲ್ಲ. ಏನಕ್ಕಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ಯಾಕಂದರೆ ನಾವು ತುಂಬ ದೇವ್ರ ಭಕ್ತರು, ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ನನಗೆ ಡೌಟ್ ಇತ್ತು ಮಾಡೋದಾ ಬೇಡ ಅಂತ. ಬಟ್ ನನಗೆ ಕನ್ವಿನ್ಸ್ ಮಾಡಿ, ಇಲ್ಲ ಸರ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಬಂದು ಜುಡಾ ಸ್ಯಾಂಡಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು BGM ಕೇಳಿಸ್ಕೊಂಡಿದ್ದೀರಾ, ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಕ್ಯಾಮ್ರಾಮ್ಯಾನ್ ಅರುಣ್ ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ. ಆಮೇಲೆ ಎಡಿಟರ್ಗೂ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕಂದರೆ ಒಂದು 10-15 ವರ್ಷ ಮಾಡಿದ್ವಿ.
ಇನ್ನು ಫೈನಲ್ DI ಹೋದ್ಮೇಲೂ ಇನ್ನೊಂದು 2 ವರ್ಷ ಕೊಟ್ಟಿದ್ದಾರೆ ನಮಗೆ. ಸೊ ಅವ್ರ ಪೇಷನ್ಸ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರಿ ತಾರಕಾಸುರದಲ್ಲಿ, ಹಾಗೆ ಈ ಫಿಲಮ್ಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಎಷ್ಟೊಂದು ಜನ ಕೇಳಿದ್ರು ಫಿಲಮ್ ಮಾಡೋದು ಬಿಟ್ಬಿಟ್ಟಿದ್ದೀರಾ. ಇಲ್ಲ ಸರ್, ಖಂಡಿತ ಇಲ್ಲ. ಒಳ್ಳೆ ಕಂಟೆಂಟು, ಒಳ್ಳೆ ಸ್ಟೋರಿ ಇದೆ, ಖಂಡಿತ ಮಾಡ್ತೀನಿ. ಇನ್ಮೇಲೆ 6 ತಿಂಗಳಿಗೊಂದು ಫಿಲಮ್ ಬರ್ತಾ ಇರತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆಮೇಲೆ ನನ್ನ ಕೋಸ್ಟಾರ್ಸ್, ಎಲ್ಲ ಕೋಸ್ಟಾರ್ಗಳಿಗೂ ತುಂಬ ತುಂಬ ಥ್ಯಾಂಕ್ ಯು. ಆಮೇಲೆ ಮೊನ್ನೆ ಹೈದ್ರಾಬಾದಲ್ಲಿ ಈವೆಂಟ್ ಮಾಡಿದ್ವಿ, ಅಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅಲ್ಲಿಗಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ. ನಮ್ಗೆ ಒಳ್ಳೆ ಪ್ರಯತ್ನ ಪಟ್ಟಿದ್ದೀವಿ. ಗದಾಧಾರಿ ಹನುಮಾನ್ ಅಂದರೆ ಬರೀ ಹನುಮಾನ್ ವಿಷಯ ಬರೋಲ್ಲ, ಇದರಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ 1 ಸೆಕೆಂಡು ಬ್ಲಿಂಕ್ ಆಗಲ್ಲ. ಯಾಕಂದರೆ ಫಸ್ಟ್ ಹಾಫ್ ಫುಲ್ಲು ಹಾರರ್ ಇರುತ್ತೆ, ಸೆಕೆಂಡ್ ಹಾಫ್ ಏನಂತ ರಿಲಿಜಿಯಸ್ ಕಂಟೆಂಟ್ ಆ್ಯಡ್ ಆಗುತ್ತೆ. ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಪಾತ್ರ ಈಸಿ ಗೋಯಿಂಗ್ ಐ ಸರ್ ಹೇಳಿದ್ದಾನೆ. ಪ್ರೆಸೆಂಟು ಸರ್, ಪ್ರೆಸೆಂಟ್. ಪ್ರೆಸೆಂಟ್ ಸಿಚುಯೇಷನ್. ಹೌದು ಸರ್, ಪ್ರೆಸೆಂಟು ಸರ್. ಇದಕ್ಕೇನಾರ ಪೂರ್ವ ತಯಾರಿಯನ್ನು ಮಾಡ್ಕೊಂಡ್ರೆ? ಯಾಕಂದ್ರೆ ಹನುಮಾನ್ ಚಿತ್ರ ಅಂದಾಗ ಸ್ವಲ್ಪ ಸೂಕ್ಷ್ಮತೆ ಜಾಸ್ತಿ ಇರುತ್ತೆ. ಹೌದು ಸರ್, ಅದಕ್ಕೊಂದಷ್ಟು ತಯಾರಿ ಇಲ್ಲದೆ ಮಾಡೋಕ್ಕಾಗಲ್ಲ. ಆ ಥರದ್ದು ಏನಾರ ಮಾಡಿದ್ರೆ ಅಂತ? ಸರ್ ತಯಾರಿ ಅಂದರೆ ಹನುಮಾನ್ ಬರೋದು ಲಾಸ್ಟ್ 10 to 15 ಮಿನಿಟ್ಸ್. ಸೊ ಅಲ್ಲಿ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಆ ಟೆಕ್ನಾಲಜಿಗೋಸ್ಕರ ಪ್ರಯತ್ನ ಮಾಡಿದ್ವಿ. VFX ಎಷ್ಟು % ಇರುತ್ತೆ ಸಿನಿಮಾದಲ್ಲಿ? VFX ಒಂದು 10 to 15 ಮಿನಿಟ್ಸ್ ಬರುತ್ತೆ ಸರ್. ಇದು ಯಾವ್ದಾರ ಬೇರೆ ಚಿತ್ರದ ಏನಾದ್ರ ಇದಾ ಅಥವಾ Sir? ಸ್ಟ್ರೈಟ್ ಸಬ್ಜೆಕ್ಟ್? ಅದು ಸ್ಟ್ರೈಟ್ ಸಬ್ಜೆಕ್ಟ್ ಅಥವಾ ಬೇರೆ? ಸ್ಟ್ರೈಟ್ ಸಬ್ಜೆಕ್ಟ್ ಸರ್, ಬೈಲಿಂಗ್ವೆಲ್ ಅಲ್ಲಿ ಮಾಡಿರೋದು. ಕನ್ನಡ ತೆಲುಗು ಅಲ್ಲಿ ಬೈಲಿಂಗ್ವೆಲ್ ಅಲ್ಲಿ ಮಾಡಿರೋದು. ಬಟ್ ಅಲ್ಲಿ ಹಿಂದಿ ಅಂತಾನು ಹಾಕಿದ್ದೀರಾ? ಹಿಂದಿಯದು ಕಂಟೆಂಟ್ ನೋಡಿ ಹಿಂದಿ ಅವರು ಪ್ರೊಡ್ಯೂಸರ್ಸ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಾವು ಆ್ಯಕ್ಚುಲಿ OTTಗೆ ಕೇಳಿದಾಗ ಅವರು ಅಲ್ಲಿ ಪ್ರೊಡಕ್ಷನ್ ಹೌಸ್ ಕೆಲವರು ಓಕೆ ನಾವು ನಮಗೂ ಬೇಕು ಅಂತ ಥಿಯೇಟರಿಕಲಾಗಿ ಮಾಡ್ತೀವಿ ಅಂದಿದ್ದಕ್ಕೆ ಹಿಂದಿ ಮಾಡಿರೋದು ಸರ್. ಏನೋ ಕಾಂಪ್ಲಿಕೇಟೆಡ್ ಇದೆ ಅಂದ್ರೆ ಸರ್, ಕಾಂಪ್ಲಿಕೇಟ್ ಇದೆ ಅಂದ್ರೆ ಸೊ ಅದೇನಾದ್ರು ಡಿಸ್ಟರ್ಬ್ ಆಗುತ್ತಾ? ಯಾಕಂದ್ರೆ ಈಗ ಬರೋ ಸಿನಿಮಾಗಳಲ್ಲಿ ಒಂದು ನಿರೀಕ್ಷೆ ಇರುತ್ತೆ. ಹೌದು ಕ್ಲೈಮ್ ಆ ಥರದ್ದೇನೋ ಆಗ್ಬಿಟ್ರೆ ಭಾಳ ಕಷ್ಟ ಅಲ್ವಾ? ಇಲ್ಲ ಸರ್, ನಾನು ಸ್ಟಾರ್ಟಿಂಗ್ ಕತೆ ಕೇಳಿದಾಗ ನಾನು ಅದೇ ಅಂದ್ಕೊಂಡಿದ್ದು. ಬಟ್ ಒನ್ಸ್ ಟ್ರಾವೆಲ್ ಮಾಡ್ತಾ ರೀರೈಟ್ ಮಾಡ್ತಾ ನೆಕ್ಸ್ಟ್ ಫಿಲಮ್ ನೋಡಿದಾಗ ಅದು ನಿಮ್ಗೆ ಏನು ಡಿಸ್ಟರ್ಬ್ ಆಗಲ್ಲ ಸರ್. ಹೊಸ ಟೆಕ್ನಾಲಜಿ ಯೂಸ್ ಮಾಡಿದೀವಿ ಅಂತಂದ್ರೆ ಅದನ್ನು ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದಾ? ಏನು ಟೆಕ್ನಾಲಜಿ ಅದು? ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಟೆಕ್ನಾಲಜಿ. ಟೆಕ್ನಾಲಜಿ ಅಂದಿದ್ದವರು VFX. ನೀವು ಕೆಲವೊಂದು ವಿಜುವಲ್ಸಲ್ಲಿ ನೋಡಿದಾಗ ಈಗ ಏನು ಟೆಕ್ನಾಲಜಿ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ದ ಥಿಂಗ್ ಇಸ್ ಲೈಕ್ ವಿ ಹ್ಯಾವ್ ಯೂಸ್ಡ್ ಇಟ್. VFX ಇಲ್ಲೇ ನಾವು ಅನ್ಸೈನ್ಡ್ ಅಂತ ಕಂಪ್ನಿ ಇದೆ, ಅದೆಲ್ಲ ಆವಾಗಲೇ ನಾನು ಫಸ್ಟ್ ಹೇಳ್ಬೇಕಾದಾಗ ಹೇಳಿದೆ ನಿಮಗೆ, ರುದ್ರೇಶ್ ಮತ್ತು ವಿನಯ್ ಅವರು ಅನ್ಸೈನ್ಡ್ ಕಂಪ್ನಿಯಲ್ಲಿ ಮಾಡಿಸಿರೋದು. ಸೊ ದ ಥಿಂಗ್ ಈಸ್ ಟೆಕ್ನಿಕಲಿ ಏನು ಅಲ್ಲ ಅವರು ಎಫರ್ಟ್ ಹಾಕಿದ್ದಾರೆ, ಬಟ್ ಔಟ್ಕಮ್ ಏನೇನು ಬಂದಿದೆ ಆ ಥರ ಡಿಸಿಷನ್ ನಾವೇ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್ ಹಂಗೆ ಹೇಳ್ಬೋದು. ಯಾವಾಗ ರಿಲೀಸ್ ಪ್ಲಾನಿಂಗ್ ಇದು? ರಿಲೀಸ್ ಪ್ಲಾನ್ ರಿಲೀಸ್ ಇನ್ನೂ ಇಲ್ಲ, ಬಟ್ ವೆರಿ ಬೇಗನೆ ಆಗುತ್ತೆ, ಇನ್ನೇನು ಡಿಲೇ ಆಗಲ್ಲ. ಸರ್ ಹೊರಡಬೇಕಂತೆ, ಹಾಗಾಗಿ ಚಿತ್ರತಂಡದ ಪರವಾಗಿ ಒಂದು ಕಿರುಕಾಣಿಕೆ ಇದೆ ಸರ್, ದಯವಿಟ್ಟು ಸ್ವೀಕರಿಸಬೇಕು.